ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ನಮ್ಮ ಮನೇಲಿ ನಾವು ಹೇಗೆ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ತುಂಬ ಸಿಂಪಲ್ಲಾಗಿಯೇ ಸೆಲೆಬ್ರೇಟ್ ಮಾಡಿದ್ವಿ, ಅಷ್ಟು ಗ್ರ್ಯಾಂಡ್ ಅಂತ ಏನಿಲ್ಲ. ನಮ್ಮ ಹಳ್ಳಿ ಕಡೆ ಆದರೆ ತುಂಬ ನಮ್ಮ ಇದರಲ್ಲಂತೂ ದೀಪಾವಳಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದು ಊರಲ್ಲಿದ್ದರೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಿಗೆ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿರೋದ್ರಿಂದ ನಾವು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಫಸ್ಟ್ ಪೂಜೆ ಮಾಡೋಣ ಅಂತೇಳಿ ಪೂಜೆಗೆ ಸ್ವಲ್ಪ ನೈವೇದ್ಯಗೆ ಅಂತೇಳಿ ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಶಾವಿಗೆ ಪಾಯಸಕ್ಕೆ ರೆಡಿ ಮಾಡ್ಕೋತಿದ್ದೆ. ಹಾಗೆ ನಾನು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದ್ವಿ ಕೂಡ ಇನ್ನೂ ಮಲಗಿದ್ದ. ಅವ್ನು ಎದ್ದೇಳೋಷ್ಟ್ರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಫಸ್ಟು ತಿಂಡಿಗೆ ಒಬ್ಬಟ್ಟು ಹಾಗೆ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಬೇಳೆನೂ ಬೇಯಿಸೋಕೆ ಇಟ್ಬಿಟ್ಟು ಹಿಟ್ಟು ಕಲಸಿ ಎತ್ತಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ಪೂಜೆಗೆ ಫಸ್ಟ್ ದೇವ್ರ ಫೋಟೋಗೆಲ್ಲ ಅಲಂಕಾರ ಮಾಡೋಣ ಅಂತ ಹೇಳಿ ಹೋಗಿ ದೇವ್ರಿಗೆಲ್ಲ ಹೂವನ್ನ ಹಾಕಿ ಅಲಂಕಾರ ಮಾಡಿಕೊಂಡೆ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ತುಂಬ ಸಿಂಪಲ್ಲಾಗಿ ಏನೂ ಪ್ರಾಬ್ಲಮ್ ಇಲ್ಲದೆ ಪೂಜೆ ಎಲ್ಲ ಮುಗೀತು. ತುಂಬ ಚೆನ್ನಾಗಾಯಿತು ಪೂಜೆನೂ. ಆಮೇಲೆ ನಾನು ನಮ್ಮ ಹಸ್ಬೆಂಡ್ ಎಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು. ಸೊ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅತ್ತೆ ಅವರು ಬರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ನಮ್ಮ ಹಸ್ಬೆಂಡ್ 3 ಜನ ಹೊರಟ್ವಿ. ಸೊ ನಮ್ಗೆ ಗೊತ್ತೇ ಇರಲಿಲ್ಲ ಈ ಟೆಂಪಲ್ಲು. ನಾವು ಈ ಕಡೆ ಬಂದಾಗಿಂದ ನಮ್ಗೆ ಈ ಕಡೆ ಜಾಸ್ತಿ ಟೆಂಪಲ್ಸೇ ಗೊತ್ತಿರಲಿಲ್ಲ. ಸೊ ಇದನ್ನು ಯಾವುದೋ ಗೂಗಲಲ್ಲಿ ಸರ್ಚ್ ಮಾಡಿ ಈ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಶಿವ ಟೆಂಪಲ್ಗೆ ಕರ್ಕೊಂಡು ಬಂದಿದ್ದರು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು, ಅಷ್ಟೇ ಪೀಸ್ಫುಲ್ಲಾಗಿತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಅಷ್ಟೇ. ತುಂಬ ಇನ್ಫಾರ್ಮೇಷನ್ಸ್ ಎಲ್ಲ ತುಂಬ ಹಾಕಿದರು ಶಿವ ಬಗ್ಗೆ. ಬೇರೆ ಕಡೆ ಯಾವ್ಯಾವ ಥರ ಪ್ಲೇಸಸ್ಸಲ್ಲಿ ಯಾವ ಥರ ಇದೆ ಅದನ್ನೆಲ್ಲ ಇಲ್ಲಿ ಒಂದೇ ಕಡೆ ಎಲ್ಲ ನಮಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನ್ ಎಲ್ಲಿ ಅಂತ ನೆಕ್ಸ್ಟ್ ಬೇರೆ ಯಾವುದಾದ್ರೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಹೋಗಿ ಬರೋಣ ಎಲ್ಲಾದರೂ ಅಂತ ಅಂದ್ಕೊಂಡು ಸೊ ಈ ಟೆಂಪಲ್ಗೆ ನಾವು ಬಂದಿದ್ವಿ. ನೀವೇ ನೋಡ್ತಾ ಇರ್ಬೋದು, ತುಂಬ ಜನನೂ ಅಷ್ಟೇ. ನಾವು ಯಾರೂ ಇರಲ್ವೇನೋ ಅಂತ ಅಂದ್ಕೊಂಡಿದ್ವಿ, ಅಷ್ಟೇ ಜನ ಕೂಡ ತುಂಬ ಇದ್ದರು. ಸೊ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು ಅಲ್ಲಿ ಪ್ಲೇಸು ಅಷ್ಟೇ. ಸೊ ನಮ್ಗೆ ಆ ಪ್ಲೇಸ್ ಇದೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಗಳಿದೆ, ಸೆಂಟ್ರಲ್ಲಿ ಈ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ನಾವು ಅಲ್ಲಿ ಹೋಗಿ ಎಂಟ್ರಿ ಫೀಸ್ ತಗೊಂಡು ಅಲ್ಲಿಂದ ಒಳಗೆ ಹೋದ್ವಿ. ಫುಲ್ಲು ಗುಹೆಗಳ ಥರ ಎಲ್ಲ ಮಾಡಿದ್ದಾರೆ. ಅಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ಯಾವ ಥರ ಆದ ಶಿವ ಲಿಂಗಗಳಿದೆ ಅದನ್ನೆಲ್ಲ ಇಲ್ಲಿ ಒಂದೇ ಕಡೆ ಮಾಡಿ ಇಟ್ಟಿದ್ದಾರೆ. ಬೇಕಾದ್ರೆ ನೀವು ನೋಡ್ಬೋದು. ಇಲ್ಲಿ ನೋಡಿ, ನಾನು ಒಂದೊಂದೇ ಕ್ಲಿಪ್ಪಿಂಗ್ಸ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಒಂದೊಂದು ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇದ್ದಿದ್ದರಿಂದ ಸ್ವಲ್ಪ ಒಂದೊಂದು ತೆಗಿಯೋಕ್ಕಾಗಿಲ್ಲ. ಒಂದೊಂದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾವು ಈ ದೀಪಾವಳಿ ಹಬ್ಬದಲ್ಲಿ ಹೇಗೆ ಮಾಡ್ತೀವಿ ಅಂದರೆ, ನಮ್ಮ ಕಡೆ ಕಲ್ಚರ್ ಹೇಗಿದೆ ಅಂದರೆ, ನಾವು ಇದರಲ್ಲಿ ಫಸ್ಟು ನಮ್ಮ ಕಡೆ ಇದು ಫ್ರೈಡೇ ಹಾಗೆ ಸ್ಯಾಟರ್ಡೆ ನಾವು ಮಾಡಿದ್ದು. ಫ್ರೈಡೇ ನಮ್ಮ ಕಡೆ ಏನು ಮಾಡ್ತಾರೆ, ಫಸ್ಟ್ ಡೇ ಈ ಫೆಸ್ಟಿವಲಲ್ಲಿ ಫಸ್ಟು ನಾನ್ ವೆಜ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಪೂಜೆ ಮಾಡ್ತಾರೆ. ಹಳ್ಳಿ ಕಡೆ ಎಲ್ಲ ನಮ್ಮ ಕ್ಯಾಸ್ಟಲ್ಲಿ ಈ ಥರ ಎಲ್ಲ ಬೇರೆ ಥರ ಇನ್ನು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಮೇರ ಅಂತೆ ಅದೆಲ್ಲ ಮಾಡ್ತಾರೆ. ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಬೇಕಾದರೆ ನೆಕ್ಸ್ಟ್ ಇಯರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಕಲ್ಚರಲ್ಲಿ, ನಮ್ಮ ಕ್ಯಾಸ್ಟಲ್ಲಿ ಅದನ್ನೆಲ್ಲ ಹೇಗೆ ಮಾಡ್ತಾರೆ ಅದು ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಳೆಲ್ಲ ಸೇರಿಕೊಂಡು ಹೂವು ಕಿತ್ಕೊಬರೋದು ಆ ಥರ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಇಯರ್ ದೀಪಾವಳಿಯಲ್ಲಿ ಅದನ್ನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಖಂಡಿತ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ದೀಪಾವಳಿಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಪ್ಲೀಸ್ ಯಾರಾದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವಲ್ಲಿ ಆಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಅಲ್ಲಿ ಹೋಗಿದ ತಕ್ಷಣ ನಮಗೆ ಒಂದು ಸ್ವಲ್ಪ ರುದ್ರಾಕ್ಷಿ ಮಣಿಗಳನ್ನೆಲ್ಲ ಕೊಟ್ಟರು. ನೀವೇನಾದರೂ ಬೇಡಿಕೊಂಡು ಆ ಬೌಲ್ಗಳಲ್ಲಿ ಹಾಕ್ಕೊಂಡು ಬನ್ನಿ ಅಂತ. ನಾವು ಆ ಥರ ಎಲ್ಲ ಹಾಕಿದ್ವಿ. ಆಮೇಲೆ ಅಲ್ಲಿ ದಾರ ಎಲ್ಲ ಕೊಟ್ಟರು, ಅದನ್ನೆಲ್ಲ ಒಂದು ಮರಕ್ಕೆ ಕಟ್ಟಿ ಅಂತ ಹೇಳಿ ಅದನ್ನೆಲ್ಲ ಕಟ್ಟಿಬಿಟ್ಟು ಸೊ ತುಂಬ ಚೆನ್ನಾಗಿತ್ತು. ಅದ್ವಿ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದ. ಮೇಲಿಂದ ನೀರು ಬೀಳೋ ಥರ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ನೋಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಸಂಜೆ
ಒಂದು 3 ಆಗಿತ್ತು. ಸೊ ಮನೆಗೆ ಬಂದು ಊಟ ಮಾಡಿಕೊಂಡು ಊಟಕ್ಕೆ ಮಧ್ಯಾಹ್ನ ಒಬ್ಬಟ್ಟು, ಕೋಸಂಬರಿ, ಟೊಮೆಟೊ ಬಾತ್, ಹಾಗೆ ಪಾಯಸ, ವಡೆ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಊಟನೂ ಅಷ್ಟೇ. ಸೊ ಸಂಜೆನೂ ಅದೇ ಇದೆ ಅಂದ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಿಲ್ಲ. ಸೊ ಆಮೇಲೆ ಸಂಜೆ ಪಟಾಕಿ ಹೊಡೆಯೋ ಅಷ್ಟರಲ್ಲಿ ಟೈಮ್ ಆಗುತ್ತೆ, ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಅದೇ ಇತ್ತಲ್ವ ಒಬ್ಬಟ್ಟೆಲ್ಲ. ಜಾಸ್ತಿ ನಮ್ಮ ಮನೇಲೂ ಸ್ವೀಟ್ಸ್ ಎಲ್ಲ ಯಾರೂ ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೆ. ಸೊ ಬೇಗ ಮುಗಿಸ್ಕೊಂಡು ಅಲ್ಲಿಂದ ನಾವು ಕೂಡ ಬಂದ್ವಿ. ನಮ್ಗೆ ಇಲ್ಲಿಂದ 15 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಸೊ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಈ ಟೆಂಪಲ್ಲು. ಸೊ ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಈ ಥರ ಇದೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಎಂಟ್ರಿ ಫೀಸ್ ಒಬ್ಬರಿಗೆ 150 ಏನೋ ಚಾರ್ಜಸ್ ಮಾಡಿದ್ರು. ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವೇ, ಬೇರೆ ಬೇರೆ ಸ್ಟೇಟಲ್ಲಿ, ಬೇರೆ ಬೇರೆ ಕಂಟ್ರೀಲಿ ಯಾವ ಥರ ಇದೆ ನಮ್ಮ ಶಿವಲಿಂಗಗಳು, ಅದನ್ನೆಲ್ಲ ಇಲ್ಲಿ ಒಂದೇ ಕಡೆ ಹಾಕಿದ್ದಾರೆ. ನೋಡೋಕ್ಕೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸೊ ನೀವು ಕೂಡ ಒಂದ್ಸಲ ಹೋದರೆ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ಬನ್ನಿ. ಸೊ ನಾವು ಆಮೇಲೆ ಸಂಜೆ ಬಂದು ಮನೆಗೆ ಸ್ವಲ್ಪ ಮನೆಯೆಲ್ಲ ಮತ್ತೆ ಮನೆಗೆಲ್ಲ ಗುಡಿಸಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಸಂಜೆ ನಾವು ಕೂಡ ಎಲ್ಲ ರೆಡಿಯಾಗಿ ಮನೆಯಲ್ಲಿ ದೀಪ ಎಲ್ಲ ಹಚ್ಚೋಣ ಅಂತ ಹೇಳಿ. ಅಜ್ಜಿ ಕೂಡ ಇದ್ನಲ್ವ, ಸ್ವಲ್ಪ ಭಯನೇ ಅವನಿದ್ರೆ ದೀಪ ಎಲ್ಲ ಎಲ್ಲಿ ಕೈ ಹಾಕ್ತಾನೋ ಸುಟ್ಕೋತಾನೋ ಅಂತ ಹೇಳಿ. ಸೊ ಜೊತೆನೇ ಸೇರಿಕೊಂಡು ಸ್ವಲ್ಪ ಚಿಕ್ಕದಾಗಿ ಪುಟ್ಟದಾಗಿ ಮನೆಯಲ್ಲೆಲ್ಲ ರಂಗೋಲಿ ಹಾಕಿ ಅದಕ್ಕೂ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನಾವು ಏನು ಡೈಲಿ ಏನು ಮಾಡಲ್ಲ ಅಲ್ವಾ, ಹಬ್ಬಕ್ಕೆ ಒಂದ್ಸಲ ಅಷ್ಟೇ ಅಲ್ವಾ ಅಂತ ಹೇಳಿ. ಸೊ ನಾನಂತೂ ಟ್ರೈ ಮಾಡಿದೆ ಆದಷ್ಟು ಇವನಿಂದ ಅದ್ವಿನ ಅವಾಯ್ಡ್ ಮಾಡಿ ಇಷ್ಟು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಆಚೆ ಎಲ್ಲ ನಮ್ಮ ಮನೆಯಲ್ಲಿ ಫುಲ್ ಗಾಳಿ ಬೇರೆ, ಅದರಲ್ಲೂ ಇರುತ್ತೋ ಇಲ್ವೋ ಅಂದ್ಕೊಂಡು ಇಟ್ಟಿದ್ದೆ. ಸ್ವಲ್ಪ ಹೊತ್ತು ಅಂದರೆ 1 ಅವರ್ to 2 ಅವರ್ ಏನೋ ದೀಪ ಇತ್ತು, ಆರಿರಲಿಲ್ಲ. ಸೊ ಅದ್ವಿನೂ ಕೂಡ ಬಂದು ನಾನು ಹಚ್ತೀನಿ ಅಂತ ಹೇಳಿ ಅವನು ಕೂಡ ಹಚ್ತಿದ್ದ. ಬಟ್ ತುಳಸಿ ಗಿಡ ಆ ಥರ ಎಲ್ಲ ಹಚ್ಚಿದ್ದೆಲ್ಲ ಎಲ್ಲ ಇದೇ ಆಗಿಬಿಟ್ಟಿತ್ತು. ಕ್ಯಾಂಡಲ್ಸ್ ಎಲ್ಲ ಹಾಕಿದೆ ಮೆಟ್ಲ ಮೇಲೆಲ್ಲ, ಅದೆಲ್ಲ ಆಫೇ ಆಗಿಬಿಟ್ಟಿತ್ತು. ಗಾಳಿಗೆ ಇರ್ತಾನೆ ಇಲ್ಲ ನೈಟ್ ಹೊತ್ತು. ಮತ್ತೆ ಏಂಜಲ್ಲ ಎವಡಿದಾಗ ಮಂದಾಗ ಬಿಟ್ಟು ಕನೇಸಿ ಒಬ್ರು ಕನೇಸಿ ಅವ एक कने से आया, कने से आओ नहीं आओ। हाँ कहीं जुब्रा या कने से काले थे इंजरी चुआ ಸ್ವಲ್ಪ ಹೊತ್ತು ಪಟಾಕಿ ಎಲ್ಲ ಹೊಡೆದು ಎಂಜಾಯ್ ಮಾಡಿದ್ವಿ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡ್ವಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.